ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಬೇಡಿ ಅಂದ್ರೆ, ಈಗ ನಾವು ಬೇರೆ ಬೇರೆ ವಲಯದಲ್ಲಿ ನಾವು ನೋಡ್ತಿರೋದೇನು, ಮಕ್ಕಳ ಎಜುಕೇಶನ್ ಕಾಸ್ಟ್ಲಿ, ನಾವು ಟ್ರೀಟ್ಮೆಂಟ್ ಹೋದ್ರೆ ಕಾಸ್ಟ್ಲಿ, ನಮ್ಗೆ ಆಸ್ಪತ್ರೆಯಲ್ಲಿ ಆ ವೆಚ್ಚ ಭರಿಸ್ಲಿಕ್ಕೆ ಆಗ್ತಿಲ್ಲ. ಒಂದು ಡೆಂಗ್ಯೂ ಬಂದ್ರೆ ಹೆಚ್ಚು ಕಡಿಮೆ ನಾವು ಜೀವನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ. ಟ್ರೀಟ್ಮೆಂಟ್ ಸಿಗ್ತಿಲ್ಲ, ಇಲ್ಲ ದುಡ್ಡು ಜಾಸ್ತಿ, ದುಡ್ಡು ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾವು ಸರ್ಕಾರಿಗೆ ಹೋಗ್ಬೇಕು, ಸರ್ಕಾರಿ ಆಸ್ಪತ್ರೆ ಸರಿಯಾದ ಚಿಕಿತ್ಸೆ ಸಿಗಲ್ಲ ಅಂತ ಸತ್ತು ಹೋಗ್ತಾವನು. ಅಟ್ಲೀಸ್ಟ್ ಇಂಥ ವಿಚಾರಗಳ ಬಗ್ಗೆ ನಿಮ್ ಕನ್ಸರ್ನ್ ಏನು, ಇದ್ರ ಬಗ್ಗೆ ನೀವೇನ್ ಮಾಡ್ತೀರಿ? ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಎಲ್ರಿಗೂ ಇದು ಅರ್ಥ ಆಗುತ್ತೆ ಅನ್ಕೊಂಡಿದೀನಿ. ಇದನ್ನ ಮತ್ತೆ 100 ಸತಿನೂ ಇದನ್ನೇ ಹೇಳ್ತಾ ಇರ್ತೀನಿ ನಾನು. ಒಂದು ವ್ಯವಸ್ಥೆ ಇದೆ, ಇಲ್ಲಿಂದ ಜನ ಟ್ಯಾಕ್ಸ್ ಕೊಡ್ತಾರೆ, ಆ ಟ್ಯಾಕ್ಸ್ ಇಷ್ಟು ದುಡ್ಡು ಬರುತ್ತೆ, ಅದು ವಾಪಸ್ ಜನಕ್ಕೆ ಬಂದ್ರೆ ಇದು ಯಾವುದೇ ಪ್ರಾಬ್ಲಮ್ ಇರಲ್ಲ, ಕರೆಕ್ಟ್ ಆಗಿ ಬಂದ್ರೆ. ಇದೊಂದು ಅರ್ಥ ಆಗ್ತಿಲ್ಲ ಆಕ್ಚುಲಿ, ಎಷ್ಟು ಸತಿ ಹೇಳಿದ್ರು. ಯಾಕೆ ಇದು ಯಾಕಿದು ಅಂದ್ರೆ, ಇಲ್ಲಿಂದ ಹೊರಡ್ಬೇಕಾದ್ರೆ ನಾವು ಕರೆಕ್ಟ್ ಆಗಿ ಹೊರಟ್ಬಿಡ್ಬೇಕು. ಇವಾಗ ಇದನ್ನೇನಾರ ಸರಿ ಮಾಡ್ಬೇಕು, ನಾನು ಹೊರಡೋ ದಾರಿನೇ ಕರೆಕ್ಟ್ ಆಗಿರ್ಬೇಕು. ಈಗ ನಾನು ಏನು ದುಡ್ಡು ಇಸ್ಕೊಳ್ಳದೆ, ಪಾರ್ಟಿ ಫಂಡ್ ಇಲ್ದೆ ಏನಿಲ್ದೆ ನಾನು ರೀಚ್ ಮಾಡ್ತೀನಿ ಒಂದು ನಂಬಿಕೆ. ಇದು ಜನನೇ ರೀಚ್ ಮಾಡಿಸ್ಬೇಕು. ನನ್ನ ಕೈಲಿ ನಾನು ಎಷ್ಟೋ ಇಲ್ಲಿ ಮಾತಾಡಬಹುದು, ನಾನು ಸೋಷಿಯಲ್ ಮೀಡಿಯಾ ಏನೋ ಹೇಳ್ಬೋದು, ಮಾಡ್ಬೋದು. ಇದೇನಿದ್ರು ಜನಕ್ಕೆ ಸಂಬಂಧಿಸಿದ್ದು. ನಾನು ಅದಕ್ಕೆ ಹೇಳಿದ್ದೀನಿ, ನಾನ್ ಗೆದ್ಬಿಟ್ಟಿದ್ದೀನಪ್ಪ, ನೀವು ಗೆದ್ಕೊಳ್ಳಿ, ನಿಮ್ಮ ಗೆಲುವು ಸೋಲು ನಿಮ್ ಕೈಲಿದೆ ಅಂತ. ಯಾಕೆ ಹೇಳ್ತೀನಿ ಅಂದ್ರೆ, ಇವಾಗ ನಾನು ಪಾರ್ಟಿ ಫಂಡ್ ತಗೊಂಡೆ ಅನ್ಕೊಳ್ಳಿ, ಸಿಂಪಲ್ ಆಗಿ ನಾನು ಇವ್ರನ್ನೇ ಕೇಳಿದೆ, ಸರ್ ಒಂದು ಎಲೆಕ್ಷನ್ಗೆ ಎಷ್ಟಾಗತ್ತೆ ಸರ್ ಮಿನಿಮಮ್ ಒಬ್ಬ MLA ನಿಲ್ಸಕ್ಕೆ? ಮಿನಿಮಮ್ ನಿಮ್ ಪಕ್ಷ ಇದೆ, ನಿಮ್ ಪ್ರಚಾರ ಸ್ಟಾರ್ಟ್ ಮಾಡ್ರೆ 1 ಕೋಟಿ. ಅಂದ್ರೆ ಸಿಂಪಲ್ ಆಗಿ ಹೇಳಿದ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ನಕ್ರು, ಅದನ್ನು 1 ಕೋಟಿ ಸಾಧ್ಯ ಇಲ್ಲ. ಅಂದ್ರೆ 224 ಕೋಟಿ ಬೇಕು ನನಗೆ. 224 ಕೋಟಿ ನನಗೆ ಎಲ್ಲಿಂದ ಬರುತ್ತೆ? ಯಾರಿಂದನೂ ತಗೊಂಬೇಕು ನಾನು. ಒಂದಷ್ಟು ಜನ 1 ಕೋಟಿ 2 ಕೋಟಿ ಸುಮ್ನೆ ನಾನು ತೋರ್ಸೋದಕ್ಕೋಸ್ಕರ ಜನಗಳಿಗೆಲ್ಲ, ಸಾರಿ ನೀವೆಲ್ಲ 1 ರೂಪಾಯಿ ಕೊಡಿ ನನಗೆ ಅಂದ್ರೆ ಅದೊಂದಿಷ್ಟು ಬಂತು ಅಂತ ತೋರಿಸ್ಕೊಬಹುದು. ಆಮೇಲೆ ಪಾರ್ಟಿ ಫಂಡ್ ಬಂತು, ಅಲ್ಲಿಂದ ಬಂತು. 220 ಕೋಟಿ ನಾನು ಅವ್ರಿಗೆ ಕೊಟ್ಟು, ಅವ್ರೇನ್ ಮಾಡ್ತಾರೆ ಆ ಸದಸ್ಯರು, ಯಾರು ಇಲ್ಲಿ ರೆಪ್ರೆಸೆಂಟೇಟಿವ್, ಅವ್ರು ಅಲ್ಲೊಂದು ಗ್ಯಾಂಗ್ಗಳು ಮಾಡ್ಕೊಂಡು, ಅಲ್ಲಿ ಮಾಡ್ಕೊಂಡು, ಅಲ್ಲಿ ದುಡ್ಡು ಹಂಚ್ಕೊಂಡು ಗೆಲ್ಲೋದಕ್ಕೆ ಏನೇನೋ ಮಾಡ್ತಾರೆ, ಒಂದಷ್ಟು ಖರ್ಚು ಮಾಡ್ತಾರೆ. ಇಲ್ಲಿ ಖರ್ಚು ಮಾಡೋದು ಒಂದೇ ಅಲ್ಲ ನಾನು ಹೇಳ್ತಿರೋದು, ಇಲ್ಲಿ ಎಷ್ಟು ಹುಟ್ಕೊಂತೇಳಿ, ಇಲ್ಲಿ ನನ್ನ ಜೊತೆ ಒಂದು ಬ್ರಾಂಚ್ ಹುಟ್ಕೊಂತು, ಬ್ರಾಂಚ್. ಇವ್ರಿಷ್ಟು ಜನ ನಂಗೆ ಸ್ಯಾಟಿಸ್ಫೈ ಮಾಡಿ ಸುಮ್ಮನೆ ದುಡ್ಡು ಕೊಟ್ಟಿಲ್ಲ ಅವರು. ಇನ್ನು ಈ ಇದಿಲ್ಲ, ಒಬ್ಬೊಬ್ಬ ಇವ್ರು ಯಾರು MLA ಕ್ಯಾಂಡಿಡೇಟ್ಸ್ ಆಗ್ಬೋದು, ಕಾರ್ಪೊರೇಟ್ ಇರ್ಬೋದು, ಎಲ್ಲರೂ ಕೂಡ ಅಲ್ಲೆಲ್ಲ ಒಂದು ಅದು ಹಬ್ತಿದ್ದು ಯಾವ್ದು ದುಡ್ಡಿಂದು. ಈಗ ನಾನು ಅಧಿಕಾರಕ್ಕೆ ಬಂದೆ ಅನ್ಕೊಳ್ಳಿ, ಏನಾಗುತ್ತೆ, ನಾನೇನೋ ಮಾಡಕ್ ಹೊರಡ್ತೀನಿ, ಈ ಚೈನಲ್ಲೇ ಹೋಗ್ಬೇಕು ನಾನು. ಕೇಳಬೇಕು, ಹೌದು ಇದೆಲ್ಲ ದುಡ್ಡು ಕೊಟ್ಟಿದ್ದಾರೆ, ನಾನು ಜನಗೆಲ್ಲ ಈ ಚಾನಲ್ ಅಲ್ಲಿ ಹೋಗಿದ್ದೀನಿ. ಇವಾಗ ದುಡ್ಡು ಇದೇ ಚಾನಲ್ ಹೋಗ್ಬೇಕು ಜನಕ್ಕೆ. ನಾನು ಕೊಟ್ಟಿರೋನು ನನಗೆ ಎಷ್ಟೆಷ್ಟು ಹಂಗೆ ಬಾಚ್ಕೊಂಡು ಕೊನೆಗೆ ಇಲ್ಲಿ 100 ರೂಪಾಯಿ ಹೋದ್ರೆ ಅಲ್ಲಿ 3 ರೂಪಾಯಿ ಹೋಗಿರೋದು. ಸೊ ಈಗ ಮಾತಾಡಿ, ಈಗ ಯಾವ್ದು ನೀರಿನ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಈ ಪರಿಹಾರ ಇದೆಯಲ್ಲ. ಇದೊಂದು ಚಾನಲ್ ನ ಕಟ್ ಮಾಡಿದ್ರೆ ನಮ್ ಕೈಲಿ ಸಾಧ್ಯ ಆದ್ರೆ, ಅದು ಜನಗಳ ಕೈಲೇ ಸಾಧ್ಯ ಆಗೋದು. ನಾವ್ ಎಷ್ಟೇ ಮಾತಾಡಬಹುದು, ಏನ್ ಸರ್ ಇದು ಸಾಧ್ಯ ಆದ್ರೆ ಖಂಡಿತ ಈ ದುಡ್ಡು ಏನೋ ಶಿಕ್ಷಣ ಸಿಗುತ್ತೆ, ವೈದ್ಯಕೀಯ ಸೌಲಭ್ಯ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಏನೋ 15,000 ರೂಪಾಯಿ ದುಡಿತಾ ಇದ್ದೀನಿ ನಾನು, ಒಬ್ಬ ಮಾಮೂಲಿ ಮನುಷ್ಯ, ನಾನು ಟ್ಯಾಕ್ಸಿ ಇಟ್ಕೊಂಡಿನಿ, ಇನ್ನೇನೋ ಕೆಲಸ ಮಾಡ್ತೀನಿ, ನನಗಿಬ್ರು ಮಕ್ಕಳು, ನಾನು ಬಾಡಿಗೆ ಕಟ್ಲಾ, ನಾನು ಜೀವನ ನಡೆಸ್ಲಾ, ಈ ಮಗುನ ಸ್ಕೂಲ್ ಕಳಿಸ್ಲಾ, ಪಕ್ಕದವನು ಕಾನ್ವೆಂಟ್ ಕಳಿಸ್ತಾ ಇರ್ತಾನೆ, ನನಗೆ ಭಯ, ಅಯ್ಯೋ ಇಲ್ಲಿ ಸರ್ಕಾರಿ ಸ್ಕೂಲ್ ಕಳಿಸಿದ್ರೆ ನಾಳೆ ನನ್ನ ಮಗನಿಗೆ ಏನು ಭವಿಷ್ಯ ಸಿಗಲ್ವೋ ಅಂತ. ಈ ಸರ್ಕಾರಿ ಸ್ಕೂಲ್ಗಳು ಹಂಗಾಗಿದೆ, ಇಲ್ಲಿ ಬರ್ತಾ ಇಲ್ಲ ಅಂತ ಏನ್ ಕೇಳಿ, ಮಕ್ಕಳೇ ಬರ್ತಾ ಇಲ್ಲ, ನಾವು ಕೊಡ್ತಾ ಇದೀವಿ ಅಂತಾರೆ. ಆ ಸ್ಕೂಲ್ಗಳ ಪರಿಸ್ಥಿತಿಗಳು ಹಂಗಿದಾವೆ. ನೀವು ಅದನ್ನೊಂದು ಪ್ರೈವೇಟ್ ಸ್ಕೂಲ್ ತರ ಒಂದು ಆ ಲೆವೆಲ್ ಮಾಡಿ, ಪ್ರೈವೇಟ್ ಈ ದುಡ್ಡಿರೋರು ಅಲ್ಲಿ ಬಂದು ಸೇರ್ಕೊಂತಾರೆ ಗೌರ್ಮೆಂಟ್ ಸ್ಕೂಲ್ಗೆ. ಆ ಒಂದು ಪರಿಸ್ಥಿತಿ ಬರ್ಲೇಬೇಕಲ್ಲ ನಮ್ಮ ದೇಶದಲ್ಲಿ. ನಾನು ಹೇಳಿದ್ದು ಓಕೆ, ನಾವ್ ಇವತ್ತು ಚೆನ್ನಾಗಿದ್ದೀವಿ. ನಾನು ಹೇಳಿದ್ ಹೆಂಗ್ ಗೊತ್ತಾ, ನನ್ನ ಮನೆ ಬಹಳ ಚೆನ್ನಾಗಿದೆ, ನಾನು ಕೆಳಗಿಳಿದ್ರೆ ರೋಡ್ ಎಲ್ಲ ಕಿತ್ತೋಗಿದೆ, ನಾನು ಜಾಸ್ತಿ ಹೊರಗಡೆನೇ ಇರ್ಬೇಕಲ್ವಾ ಸರ್? ನಾನು ಎಷ್ಟು ದಿನ ಅರಮನೆ ಕಟ್ಕೊಂಡು ಮನೇಲೇ ಕೂತ್ಕೊಂಡಿರಕಾತ ಎಂಜಾಯ್ ಮಾಡ್ಕೊಂಡು, ನಾನು ಇದೇ ರಸ್ತೆಗೆ ಬರಬೇಕು, ಇದೇ ಜನಗಳ ಮಧ್ಯೆ ಓಡಾಡಬೇಕು. ಅದು ಸುಂದರವಾಗಿದ್ರೆ ತಾನೆ. ನಾವು ಫಾರಿನ್ ಹೋದಾಗ ಯಾಕೆ ಎಂಜಾಯ್ ಮಾಡ್ತೀವಿ, ಏನೇ ಹಿಂಗಿದೇವಾ, ಯಾಕಂದ್ರೆ ದೇಶ ಚೆನ್ನಾಗಿಟ್ಟಿದ್ದಾರೆ, ಅವ್ರ ಮನೆ ಚಿಕ್ಕದಾಗೆ ಇದೆ, ಸಿಂಪಲ್ ಆಗೇ ಇದ್ದಾರೆ, ಕಷ್ಟ ಪಡ್ತಾರೆ, ಬಟ್ ದೇಶ ನಂಗೆ ಹೊರಗಡೆ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ, ಮಕ್ಳಿಗೆ ಸೇಫ್ಟಿ ಇದೆ, ಹೆಣ್ಮಕ್ಳಿಗೆ ಸೇಫ್ಟಿ ಇದೆ, ಎಲ್ಲ ಚೆನ್ನಾಗಿದೆ. ಯಾಕಂದ್ರೆ ಈ ಸಿಸ್ಟಮ್ ಸರಿ ಹೋಗ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಕರೆಕ್ಟ್ ಆಗಿ ಇಡಬೇಕು. ಇದಿಷ್ಟೇ ನಾನು ಹೇಳ್ತಾ ಇರೋದಷ್ಟೇ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ